ಕುಮಟಾ ತಾಲೂಕಿನ ಹೆರವಟ್ಟದ ಮಾತೃಛಾಯಾ ಜ್ಞಾನ ವಿಕಾಸ ಕೇಂದ್ರದಲ್ಲಿ ಸ್ವಚ್ಛತೆ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಾಹಿತಿ ಸಾರುವ ಬೀದಿ ನಾಟಕ ಪ್ರದರ್ಶನ ಗಮನ ಸೆಳೆಯಿತು. ಕುಮಟಾ ತಾಲೂಕಿನ ಹೆರವಟ್ಟದಲ್ಲಿ ಪ್ರದರ್ಶನಗೊಂಡ ಬೀದಿ ನಾಟಕವನ್ನು ಕಾರವಾರ ಅಮದಳ್ಳಿಯ ಬಂಟದೇವ ಕಲಾ ತಂಡ ನಡೆಸಿಕೊಟ್ಟಿತು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಿವಿಧ ಜನಪರ ಯೋಜನೆಗಳ ಬಗ್ಗೆ ಮಾಹಿತಿ ಸಾರುವ ಜೊತೆಗೆ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಬಗ್ಗೆ ಜಾಗೃತಿ ಮೂಡಿಸಿದರು. ಬೀದಿ ನಾಟಕದಲ್ಲಿ ಪ್ರತಿಯೊಂದು ಪಾತ್ರವನ್ನು ನಿಭಾಯಿಸಿದ ಕಲಾವಿದರು ಸಮಾಜಕ್ಕೆ ಪೂರಕವಾದ ಸಂದೇಶವನ್ನು ಮನಮುಟ್ಟುವಂತೆ ಜನರಲ್ಲಿ ಅರಿವು ಮೂಡಿಸಿದರು. ಈ ಕಾರ್ಯಕ್ರಮದಲ್ಲಿ ಕುಮಟಾ ತಾಲೂಕಿನ ಯೋಜನಾಧಿಕಾರಿ ಹರೀಶ್ ಕುಮಾರ್, ವಲಯದ ಮೇಲ್ವಿಚಾರಕ ಮಂಜುನಾಥಗೊಂಡ, ಒಕ್ಕೂಟದ ಅಧ್ಯಕ್ಷರಾದ ಕಲ್ಪನಾ ನಾಯ್ಕರು, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಜಯಲಕ್ಷ್ಮಿ, ಸೇವಾ ಪ್ರತಿನಿಧಿ ಗಿರಿಜಾ ಭಟ್ ಹಾಗೂ ಕೇಂದ್ರದ ಸದಸ್ಯರು ಹಾಗೂ ಒಕ್ಕೂಟದ ಸದಸ್ಯರು ಪಾಲ್ಗೊಂಡಿದ್ದರು. ಈಗೆಲ್ಲ ಗದ್ದಿ ಉಳ್ಕಾಯಿ ಕಟ್ಟಿಂಗ್ ಕೂತ್ಕೊಂಡಿದ್ದಿಲ್ಲ ಅಲ್ಲ, ಕೆಲಸ ಇಲ್ಲ ಕಣ್ಣು ನೋಡ್ತಾ ಇದ್ದೆ, ಅಷ್ಟುವಾಗೆ ಬಂದ್ಬಿಟ್ರು ನೀವು. ಕೆಲಸ ಇಲ್ಲ ಮಾರೆ, ಎಂತ ಕೆಲಸ ಕೊಡಿ ನೀವು. ಆದ್ರೆ ನಂಗೆ ಇವತ್ತು 500 ಬೇಕೆ ಇಲ್ಲ, ನಾ ಕೊಟ್ಟಿಲ್ಲ ಅಡ್ವಾನ್ಸ್ ಇಲ್ಲ. ನಂತರ ಸಂಘಗೊಂದು ಕೊಟ್ಟು ಕಟ್ಬಿಡ್ತೆ ಇಲ್ಲ ಮಾರೆ. ತಂದಿದ್ದು 500 ರೂಪಾಯಿ 2 ಮಂದಿ ಸಂಘದ ಮೇಡಮ್ ಸಿಕ್ಕಿದ್ರು, ಅವ್ರಿಗೆ ತುಂಬಿಟ್ಟೆ. ಅಯ್ಯೋ ಯಾರು ನಿಮ್ದು ಅದೇ ಕಥೆಯ, ನಮ್ದು ಅದೇ ಕಥೆಯ. ನೋಡ ಸಾಕಿನ ದುಡ್ಡು ಕಟ್ಬೇಕು ಅಷ್ಟೇ. ಮೇಡಮ್ ಯಾರು ನಮ್ಮವರಲ್ವಾ? ಮತ್ತೆ ಫುಟ್ ಆಯ್ತು ಮರೆಯ ಮಧ್ಯಾಹ್ನ. ಹೌದು, ಆದ್ರೆ ಆ ಸಲನು ಅವ್ರು ಬೇರೆ ಕಟ್ಟವ್ರೆ, ಈ ಸಲ ಇನ್ನೊಂದೇ ತಲೆ ವಿಷಯ, ನಮ್ದು ತಲೆ ವಿಷಯ ಹೇಳೋಂಗಿಲ್ಲ. ಸಂಘದ ದುಡ್ಡು ಅಂತ ಸಂಜೆ ಮನೆ ಬಂದು ಒಪ್ಪೋಂಗಿಲ್ಲ, ಸಂಘದ ತಂದು ಕಟ್ಟಬೇಕು. ಒಂದು ಕೆಲಸ ಮಾಡೋದು, ರಾಮಣ್ಣ ಹೇಳು, ಒಂದು ಕೆಲಸ ಮಾಡೋದು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.